ಮಾರ್ನಿಂಗ್ ಗೆಳೆಯರೆ, ನಾನು ನಿಮ್ಮ ಗಣಪತಿ ಸೂರ್ಯವಂಶಿ. ಇವತ್ತು ಮತ್ತೆ ಕೆಲವು ವಿಡಿಯೋ ಕ್ಲಿಪ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಈ ವಿಡಿಯೋ ಕ್ಲಿಪ್ಗಳನ್ನು ನಿಮಗೆ ತೋರಿಸಲಿಕ್ಕೆ ಕಾರಣ ಏನಂದರೆ, ಕೆಲವು ದಿನಗಳ ಹಿಂದೆ ನಮ್ಮ ನಯಾನಗರದ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸೇತುವೆಯ ಅಸ್ತವ್ಯಸ್ತತೆ ದುಸ್ಥಿತಿಯ ಬಗ್ಗೆ ಒಂದು ಸಣ್ಣ ವರದಿಯನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಿದ್ದೆ. ಅದಕ್ಕೆ ಸ್ವಲ್ಪ ದಿನಗಳ ನಂತರ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಕೆಲಸ ಪ್ರಾರಂಭವಾಗಿದೆ ಅಂತ ಖುಷಿ ಪಡೋಕ್ಕಿಂತ ಮುಂಚೆ ಅದು ಕೆಲಸ ಅರ್ಧಕ್ಕೆ ನಿಂತಿದೆ. ನೋಡಿ, ಈ ನದಿಯ ಸೇತುವೆಯ ದುರ್ವ್ಯವಸ್ಥೆಯನ್ನು ಇಲ್ಲಿ ನೋಡಿ. ಇಷ್ಟೊಂದು ಕಲ್ಲುಗಳೆಲ್ಲ ಕಿತ್ತು ಮೇಲೆ ಬಂದು ಇಷ್ಟೊಂದು ಕಸವು ತುಂಬಿ ಇಷ್ಟೊಂದು ಹಾಳಾಗಿರೋ ಒಂದು ಬ್ರಿಡ್ಜು ನದಿಯ ನೀರಿಗೆ ಕೆಳಗಿಳಿಯಲಿಕ್ಕೆ ಭಯಪಡೋ ಒಂದು ಅಸ್ತವ್ಯಸ್ತತೆ. ಯಾವುದೋ ಒಂದು ಗೃಹಿಣಿಯರಾಗಲಿ, ದೂರದ ಊರಿಂದ ಬಂದಿರುವ ಒಂದು ಪ್ರಯಾಣಿಕರು, ಪವಿತ್ರ ನದಿಯ ಸ್ನಾನ ಮಾಡಲಿಕ್ಕೆ ಬರುವ ಭಕ್ತಾದಿಗಳು, ಆ ಭಕ್ತಾದಿಗಳ ಹೆದರಿಕೆಗೆ ಕಾರಣವಾಗೋ ಥರ ಒಂದು ವಾತಾವರಣ ಈ ನದಿಯ ಸೇತುವೆಗೆ ಅಕ್ಕಪಕ್ಕದ ಈ ದುರ್ವ್ಯವಸ್ಥೆಯನ್ನು ನೋಡಿದರೆ ಭಯಪಡೋ ವಾತಾವರಣ ನಿರ್ಮಾಣವಾಗಿದೆ. ಸ್ವಲ್ಪ ಮಟ್ಟಿಗೆ ಕಾರ್ಯ ಪ್ರಾರಂಭವಾಗಿ ಕಸದ ಕಟಾವು ಆಗಿದೆ. ಈ ಕಸದ ಕಟಾವಾದ ಕಸ ಕೂಡ ಇಲ್ಲೇ ಬಿದ್ದು ಈ ಕಸದ ಸಾಗಾಣಿಕೆ ಆಗಬೇಕು, ಇಲ್ಲ ಸುಡೋ ವ್ಯವಸ್ಥೆ ಆಗಬೇಕು. ಈ ಬ್ರಿಡ್ಜ್ ನೋಡಿ, ಇಷ್ಟೊಂದು ಕಲ್ಲುಗಳು ಕಿತ್ತೋಗಿವೆ, ಇದರ ಮರುಜೋಡಣೆ ಆಗಬೇಕು. ಇಂಥ ಎಲ್ಲ ಕೆಲಸಗಳು ನಡೆದಾಗ ಮಾತ್ರ ನಮ್ಮ ಊರಿನ ಒಂದು ಪರಿಸ್ಥಿತಿ ಸುಧಾರಣೆ ಆಗ್ತದೆ. ಹೋಗಿ ಬರುವ ಪ್ರಯಾಣಿಕರು, ನದಿಯ ನೀರಿನ ಸ್ನಾನಕ್ಕೆ ಬರುವ ಒಂದು ಪ್ರಯಾಣಿಕರಿಗೆ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣವಾಗಿ ಒಂದು ಪವಿತ್ರತೆಯ ಎಲ್ಲ ಜನಕ್ಕೆ ಬಂದು ನೋಡಿಗರಿಗೆ ಒಂದು ಇಂಪಾದ ಒಂದು ಪ್ರವಾಸಿ ಸ್ಥಾನವಾಗಿ ಕೂಡ ಮಾರ್ಪಾಡಾಗುವ ಎಲ್ಲ ಲಕ್ಷಣಗಳು ಇದ್ದು, ಇದಕ್ಕೆ ಸಂಬಂಧಪಟ್ಟಂತಹ ಪುರಸಭೆಯಾಗಲಿ, PWD ಆಗಲಿ, ಹಲವಾರು ಇಲಾಖೆಗಳು ನಮ್ಮ ಭಾರತ ಸರ್ಕಾರದಲ್ಲಿದ್ದು, ಇದಕ್ಕೆ ಸಂಬಂಧಪಟ್ಟ ಸಾವಿರಾರು ಅಧಿಕಾರಿಗಳು ಇದ್ದರೂ ಕೂಡ ಇದರ ಅವಗಣನೆ ಆಗ್ತಾ ಇದೆ. ದಯವಿಟ್ಟು ಈ ಕಡೆಗೆ ಗಮನ ಕೊಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡ್ರೆ ಎಲ್ಲರಿಗೂ ಒಳಿತು. ಮುಂದೆ ಅವಘಡಗಳು ಸಂಭವಿಸುವ ಮುಂಚೆ ಒಂದು ನಿಗಾ ವಹಿಸಿ ಕಾರ್ಯಕಲ್ಪಗಳನ್ನು ಕೈಗೊಂಡ್ರೆ ಎಲ್ಲರಿಗೂ ಒಳಿತಾಗುವ ಲಕ್ಷಣಗಳಿವೆ. ಇಲ್ಲದಿದ್ದರೆ ಸಮಸ್ಯೆಗಳಿಗೆ ಆಸ್ಪದ ಇಲಾಖೆಯಿಂದನೇ ಆಗ್ತಾ ಇದೆ ಅನ್ನೋ ಒಂದು ನೋಡಿ. ಇಷ್ಟೊಂದು ಕಿತ್ತೋಗಿದ್ದಾವೆ, ಇಷ್ಟೊಂದು ಕಸ ತುಂಬಿದೆ, ಕಲ್ಲುಗಳು ಕಿತ್ತಿವೆ. ಕೆಳಗೆ ಇಳಿದು ಯಾರಾದರೂ ಬಟ್ಟೆ ತೊಳೆಯೋದಾಗಲಿ, ಸ್ನಾನ ಮಾಡೋದಾಗಲಿ ತೊಂದರೆ ಆಗೋ ಥರ ವಾತಾವರಣ. ಇದು ನಮ್ಮ ಬೈಲಹೊಂಗಲದಿಂದ ಧಾರವಾಡಕ್ಕೆ ಹೋಗುವಾಗ ನಯಾನಗರಕ್ಕೆ ಸ್ವಲ್ಪ 1 ಕಿಲೋಮೀಟರ್ ಅಂತರದಲ್ಲಿ ನಿರ್ಮಾಣವಾದಂತಹ ಒಂದು ಸೇತುವೆಯ ದುಸ್ಥಿತಿ. ಇದಕ್ಕೆ ಗಮನ ಹರಿಸಬೇಕು. ಇಲ್ಲದಿದ್ದರೆ ಇದು ಹಲವಾರು ನ್ಯೂಸ್ ಚಾನಲ್ಗಳಲ್ಲಿ ಬಂದು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವ ಒಂದು ಘಟನೆ ಆಗೋಕ್ಕಿಂತ ಮುಂಚೆ ಗಮನ ಹರಿಸಿದರೆ ಒಳಿತು ಅನ್ನೋದು ನನ್ನ ಭಾವನೆ. ತಪ್ಪಿದ್ದರೆ ಕ್ಷಮೆ ಇರಲಿ. ಇದು ಸಮಾಜಮುಖಿನ ಕೆಲಸ.
ಇದರಿಂದ